ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ಪೆಷಲ್ ಅಂತಂದ್ರೆ ಏನ್ರಿ, ಇದೇ ಅಧಿಕ ಮಾಸ. ಅಧಿಕ ಮಾಸದ್ದು ದಿನನಿತ್ಯ ದಿನಚರಿ ಅಂದ್ರೆ ದಿನನಿತ್ಯದ ರಂಗೋಲಿಗಳು, ಅದಿಷ್ಟು ತುಪ್ಪದ ಬತ್ತಿ ಹಚ್ಚಿಡೋದು, ಇಷ್ಟಂತೂ ಇದ್ದೇ ಇರ್ತದೆ. ಅದ್ರ ಜೊತೆಗೆ ಅಧಿಕ ಮಾಸದೊಳಗೆ ಅಧಿಕ ಮಾಸದ ಬತ್ತಿ ಹಚ್ಚೋದು, ಅಧಿಕ ಮಾಸದ ರಂಗೋಲಿ ಹಾಕೋದು, ಇವಿಷ್ಟು. ಆಮೇಲೆ ಅದ್ರ ಜೊತೆಗೆ ತುಳಸಿ ವೃಂದಾವನಕ್ಕೆ 33 ಪ್ರದಕ್ಷಿಣೆ. ಮತ್ತು ದಿನನಿತ್ಯನೂ 5 ಪ್ರದಕ್ಷಿಣೆ ಹಾಕ್ತೀವಿ, ನಿಂತಲ್ಲೇ ತಿರುಗ್ತೀವಿ. ನಮ್ಮಲ್ಲಿ ಏನಾಗ್ಬಿಡ್ತದ್ರಿ, ಮನೆ ಮುಂದೆ ತುಳಸಿ ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ನಾವು ಎಲ್ಲಿ ನಿಂತಿರ್ತೀವೋ ಅಲ್ಲೇ ಸುತ್ತುವರೆದು 5 ಪ್ರದಕ್ಷಿಣೆ ಹಾಕೋದಾಗ್ತದೆ ನೋಡ್ರಿ. ಈಗ ಹೆಂಗೆ ಮನೆ ಒಳಗೆ ದಿನಾಲು ತೊಗೊಂಡು ಬಂದು ನಾ ಪ್ರದಕ್ಷಿಣೆ ಹಾಕ್ತೀನಿ, ಆ ಟೈಪು ಆಗೋದಿಲ್ಲ ರೀ. ಈಗ ಮುಂಜಾನೆ ಮಾತು ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳೋಣ್ರಿ. ಎಷ್ಟು ಚಂದದ ನೋಡ್ರಿ ಇದು. ಜೀವನದ ಮೊದಲ ಪ್ರೀತಿ ತಾಯಿದಾದರೆ ಕೊನೆಯ ಪ್ರೀತಿ ಮಗಳು. ಆದರೆ ಜೀವನ ಪೂರ್ತಿ ಪ್ರೀತಿಯಿಂದ ಜೊತೆಗಿರುವ ಜೀವ ಹೆಂಡತಿ. ಮನುಷ್ಯ ಹೂಗಳಂತೆ ಬದುಕುತ್ತಾನೆ, ಮನದಲ್ಲಿ ದುಃಖ ತುಂಬಿದಾಗ ಬಾಡುತ್ತಾನೆ, ಮನಸ್ಸಲ್ಲಿ ಸಂತೋಷ ಬಂದಾಗ ಅರಳುತ್ತಾನೆ, ಅರಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ಜೀವನ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇವು 4 ಲೈನ್ ಒಳಗೆ. ದುಡ್ಡು ಇದ್ದ ಮಾತ್ರಕ್ಕೆ ದೊಡ್ಡ ಮನುಷ್ಯ ಆಗಲ್ಲ. ಆ ದುಡ್ಡಿನಿಂದ ಸಹಾಯ ಮಾಡೋ ಗುಣ ಇದ್ದರೆ ಮಾತ್ರ ದೊಡ್ಡ ಮನುಷ್ಯ ಆಗ್ತಾನೆ. ಲೈಫ್ನಲ್ಲಿ ಅತ್ಯಂತ ಶ್ರೀಮಂತ ಸಂಪತ್ತು ಬುದ್ಧಿವಂತಿಕೆ, ಅತ್ಯಂತ ಬಲಿಷ್ಠವಾದ ಆಯುಧ ತಾಳ್ಮೆ, ಅತ್ಯಂತ ಭದ್ರತೆ ನಂಬಿಕೆ, ಅತ್ಯಂತ ದೊಡ್ಡ ಟಾನಿಕ್ ಅಂದರೆ ನಗು ನೋಡ್ರಿ. ಯಾವಾಗೂ ನಗುತ್ತಾ ಇರುವುದು. ಮತ್ತು ಇದರೊಳಗೆ ಆಶ್ಚರ್ಯ ಅನಿಸೋದು ಒಂದೇ ನೋಡ್ರಿ, ಇವೆಲ್ಲ ಅಗ್ದಿ ನಮ್ಗೆ ಫ್ರೀಯಾಗೇ ಸಿಗ್ತಾವೆ, ಎಲ್ಲನೂ ಉಚಿತನೇ ಸಿಗ್ತಾವೆ, ಹೌದಿಲ್ರಿ? ಆದರೂ ನಾವು ನಮ್ಮ ದಿನಚರಿಯೊಳಗೆ ಅವನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲರಿ. ಸಮಯ ಸಂದರ್ಭ ಎಂಥದೇ ಇರಲಿ, ಮನಸ್ಸಿಗೊಪ್ಪದ ಯಾವುದೇ ಕೆಲಸವನ್ನು ಮಾಡಬಾರ್ದು. ಯಾಕಂದ್ರೆ ಪ್ರತಿಷ್ಠೆಗಿಂತ ಸ್ವಾಭಿಮಾನ ಮುಖ್ಯ. ಆಸೆ ಪೂರೈಸುವ ಸಂಬಂಧಗಳು ಕ್ಷಣಿಕ. ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧಗಳು ಜೀವನ ಪೂರ್ತಿ ಗಟ್ಟಿಯಾಗಿ ಉಳಿತಾವೆ. ಎಷ್ಟು ಇವತ್ತಿನ 2-3 ಥಾಟ್ಸ್ ಸಣ್ಣ ಇದ್ದರೂ ಕೂಡ ಎಷ್ಟೋ ಅರ್ಥಪೂರ್ಣ ಅವ ನೋಡ್ರಿ. ಖರೇನೆ ಇವೆಲ್ಲ ನಮಗೆ ಏನೋ ಒಂದು ಬೆಳಕನ್ನು ತೋರಿಸ್ತಾವೆ, ಏನೋ ಒಂದು ನೆಮ್ಮದಿಯನ್ನು ತರ್ತಾವೆ, ಹೌದಿಲ್ರಿ? ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇನ್ನೂ 2 ದಿವಸ ವಿಡಿಯೋ ಹಾಕಿಲ್ಲ ಅಂತಂತೀರಿ. ಮೊನ್ನೆ ಅಂತೂ ಸೋಮವಾರ ಸಾಯಂಕಾಲ ಸಂಜೆಗೆ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ ರೀ. ಹೀಗಾಗಿ ವಿಡಿಯೋ ಮಾಡೋದು ಆಗಿಲ್ಲ. ಹಾಗಾಗಿ ವಿಡಿಯೋ ಅದು ನಿಂತು. ಸೊ ಮಂಡೇ ಈವ್ನಿಂಗದ ವಿಡಿಯೋ ಹಾಕಲಿಲ್ಲ. ಮಂಡೇ ಮುಂಜಾನೆ ಅಂತೂ ಸಂಡೇ ವಿಡಿಯೋ ಬಂದಿತ್ತು. ಯಾಕಂದರೆ ಸ್ಯಾಟರ್ಡೇ ಸಂಡೇ 2 ದಿವಸ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಹಾಗಾಗಿ ಮಂಡೇ ಬೆಳಗ್ಗೆನೇ ವಿಡಿಯೋ ಬಂತು ನೋಡ್ರಿ.
ನೋಡ್ರಿ ಶಂಖಚಕ್ರ ರಂಗೋಲಿ ಮಣಿ ಮೇಲೆ ಹಾಕ್ತೀನಿ. ಅದಕ್ಕಿಂತ ಮೊದಲು ದಿನನಿತ್ಯದ ರಂಗೋಲಿಗಳನ್ನು ಹಾಕ್ಕೊಂಡು ನಾನು ತುಳಸಿ ಪ್ರದಕ್ಷಿಣೆ ಎಷ್ಟು ಮುಗಿಸ್ಬಿಡ್ತೀನಿ ರೀ. ನೋಡ್ರಿ ಏನೋ ತುಳಸಿಗೆ ಒಂದು ಪ್ರದಕ್ಷಿಣೆ ಹಾಕಿದ ಕೂಡಲೇ ಅಷ್ಟು ನೆಮ್ಮದಿ ಅನ್ನಿಸ್ತದೆ. ಮತ್ತು ತುಳಸಿ ಮುಂದೆ ಒಂದು ದೀಪ ಇದ್ರೆ ಅದು ಅಂತೂ ದಿನನಿತ್ಯ ನೋಡ್ತೀವಿ. ಆದರೂ ಒಂದು ಸ್ಪೆಷಲ್ 33 ದಿವಸ ಗೆಜ್ಜೆ ವಸ್ತ್ರ ಏರಿಸಿ ಉಡಿ ತುಂಬಿ ಒಂದು ಪ್ರದಕ್ಷಿಣೆ ಹಾಕೋದದ ಅಲ್ರಿ, ಅದೇನೋ ಒಂಥರ ಫುಲ್ ಆಫ್ ಪಾಸಿಟಿವ್ನೆಸ್ ಇರ್ತದೆ ನೋಡ್ರಿ. ಸೋಮವಾರ ದಿವಸ ಬೆಳಗ್ಗೆ ನಾನು 33 ಲಿಂಗಗಳನ್ನು ಹಾಕಿದ್ದೀರಿ. ನನ್ನ ಮಗಳು ಕೂಡ ಹಾಕಿದ್ಲು. ಇಷ್ಟು ವಿಡಿಯೋ. ಮತ್ತು ಇವತ್ತೇನು ಸ್ಪೆಷಲ್ ಅಂತೀರೇನು ರೀ? ಇವತ್ತು ಏನು ಕೇಳ್ತೀರಿ? ಅಡುಗೆ ಏನು ಮಾಡಬೇಕು ಒಟ್ಟು ತಿಳಿಲೇ ಇಲ್ಲ. ಅದಕ್ಕೆ ಏನು ಮಾಡೀನಿ ಎಂಬುದನ್ನು ತಿಳಿಸ್ತೀನಿ. ಯಾಕೆ ಹಂಗಾಯಿತು ಅನ್ನೋದು ಕೂಡ ಮೊದಲು ಹೇಳ್ತೀನಿ ರೀ. ನೋಡ್ರಿ ನಿನ್ನೆ ನೈಟ್ ನಮ್ಮ ನೆಗೆಣ್ಣಿ ಅಂದ್ರೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ ನಮ್ಮ ನೆಗೆಣ್ಣಿ ಕಾಲ್ ಮಾಡಿ ಏನು ಹೇಳಿದ್ಲು, ನಾಳೆ ನಮ್ಮ ಮನೆಯೊಳಗೆ ವಾಯುಸ್ತುತಿ ಪುನಶ್ಚರಣ ಅದ ಬರ್ರಿ ಅಂಥೇಳಿ. ಅದು ಎಷ್ಟು ಗಂಟೆಗೆ? 8:15 ನಮ್ಮ ಮನೆಯೊಳಗೆ ಇರಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ನೆಕ್ಸ್ಟ್ ಡೇ ಏನು ಮಾಡಬೇಕು ಬೆಳಗ್ಗೆ ಅಂತಂದು ರಾತ್ರಿನೇ ಒಂದಿಷ್ಟು ಅಕ್ಕಿ, ಒಂದು 2 ವಾಟ್ಗ ಅಕ್ಕಿ, ಒಂದು ಅರ್ಧ ವಾಟ್ಗ ಉದ್ದಿನ ಬೇಳೆ ಅವನ್ನ ನೆನೆ ಹಾಕಿ ಬೆಳಗ್ಗೆನೇ ರುಬ್ಬಿಟ್ಟಿರಿ. ಪ್ರದಕ್ಷಿಣೆ ಎಲ್ಲ ಮುಗಿದ ಕೂಡಲೇ ಅವನ್ನೇ ದೋಸೆ ಮಾಡೀನಿ. ಖರೇನೆ ಎಷ್ಟು ಮಸ್ತ್ ಆಗ್ಯಾವಂದ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ಯಾವ. ಈಗ ನೋಡ್ರಿ ಒಂದಿಷ್ಟು ದೋಸೆಕ್ಕೆ ಹಿಂಡಿ ಅಂದರೆ ಮೊದಲು ಹಸಿ ಶೇಂಗಾ ಹುರಿದು ತಕ್ಕೊಂಡೆ, ಈಗ ಅಗಸಿ ಹುರಿಲಿಕತ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಜೀರಿಗೆ, ಮೆಂತೆ ಮತ್ತು ಒಣ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಚೆಂದಾಗಿ ಕಮ್ಮಗೆ ಅಂತಾರಲ್ರಿ ಹಂಗೆ ಹುರಿದು ತೆಗೆದ್ಬಿಟ್ಟೆ. ಇಷ್ಟ ಆದ ಕೂಡ ಒಂದಿಷ್ಟು ಕರಿಬೇವು, ಮೊನ್ನೆ ನಮ್ಮ ಮುದಗಲ್ದಿಂದ ಏನು ಶುಭಾಂಗಿ ದೇಶಪಾಂಡೆಯವರು ಏನು ಕರಿಬೇವು ತಂದು ಕೊಟ್ಟಿದ್ದರ್ರಿ. ಅದಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕಲ್ಲ, ಅದಕ್ಕೇನದ ಅದನ್ನು ಕೂಡ ಹುರಿದು ತೆಗೆದೆ. ಒಂದಿಷ್ಟು ಹೆಸರು ಕಾಳು ಹುರಿದು ತೆಗಿಲಿಕತ್ತೀನಿ ರೀ. ಈಗ ಇವನ್ನೆಲ್ಲ ನಾನು ಹಿಂಡಿ ಮಾಡ್ಲಿಕತ್ತೀನಿ. ಅಗಸಿ ಶೇಂಗಾ ಎಲ್ಲ ಕೂಡಿಸಿ ಸ್ವಲ್ಪ ಖಾರ ಪುಡಿ ಹಾಕಿದೆ. ಯಾಕಂದ್ರೆ ನಾನು ಹಾಕಿದ್ದು ಮೆಣಸಿನ್ಕಾಯಿ ಈ ಖಾರಕ್ಕೆ ಕಡಿಮೆ ಆಗ್ತದೆ. ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿ ಹಿಂಡಿ ಮಾಡಿ ತೆಗ್ದೀನಿ ರೀ. ಈಗ ನೋಡ್ರಿ ಹಿಟ್ಟು ಎಷ್ಟು ಚಲೋ ಆಗಿದೆ. ಸ್ವಲ್ಪ ಹಿಟ್ಟು ಹಾಕಿದ್ದೆ. ಈಗ ಹೆಸರು ಕಾಳು ಹುರಿದು ತೆಗಿತೀನಿ. ಮತ್ತು ಹಿಂಡಿ ಅಂತೂ ಸೂಪರಾಗಿ ಆಗಿತ್ತು ರೀ. ಇದು ಅಗಸಿ ಮತ್ತು ಶೇಂಗಾ ಹಿಂಡಿ ಅಷ್ಟು ರುಚಿಯಾಗಿತ್ತು. ಇದು ಮತ್ತು 15-20 ದಿವಸ ಒಂದು ತಿಂಗಳು ಇಟ್ಟರೂ ಕೂಡ ಏನೂ ಆಗಂಗಿಲ್ಲ. ಹಿಂಡಿ ರೆಡಿ ಆಯಿತು. ಮತ್ತು ಫ್ಲೇವರು ಮಸ್ತ್ ಬರ್ಲಿಕ್ಕತ್ತದ್ರೆ ಈಗ ಒಂದಿಷ್ಟು ದೋಸೆ ಮಾಡಿ ತೆಗೆದುಬಿಡ್ತೀನಿ. ಒಂದು 3 ಅಂದರೆ ಬೆಳಗ್ಗೆ ನಾನು 5 ಗಂಟೆಗೆ ಮಿಕ್ಸಿಗೆ ಹಾಕಿದ್ದೆ. ನಾನು 8 ಗಂಟೆಗೆ ಮಾಡ್ಲಿಕತ್ತೀನಿ. ಅಷ್ಟು ಚಲೋ ಬಂದಾವ್ರಿ. ಇನ್ನೂ ಟೈಮ್ ತೊಗೊಂಡ್ರೆ ಇನ್ನೂ ಸಾಯಂಕಾಲ ಇನ್ನೂ ಸೂಪರಾಗಿ ಬರ್ತಾವೆ. ಯಾಕಂದ್ರೆ ನನ್ನ ಮಗಳಿಗೆ ಒಂದಿಷ್ಟು ಮಾಡಿ ಕೊಡಬೇಕಾಗಿತ್ತು. ಆಕೆ 8:15ಗೆ ಹೋಗ್ತೀನಿ ಅಂದ್ಲು. ಅದಕ್ಕೆ ಬ್ರೆಡ್ ದೋಸೆ ಮಾಡಿ ತೆಗಿಲಿಕತ್ತೀನಿ. ಈಗ ಒಂದು ಮಾವಿನಕಾಯಿ ಅದ, ಮಾವಿನಕಾಯಿ ಚಟ್ನಿ ಮಾಡ್ತೀನಿ. ನಮ್ಮ ವೈಷ್ಣವಿಯವರು ಹೆಂಗೂ ಹೇಳೇ ಬಿಟ್ಟಾರ, ಇದು ಮಾವಿನಕಾಯಿ ಚಟ್ನಿ ದಿಢೀರಾಗಿ ಮಾಡುವ ಮಾವಿನಕಾಯಿ ಚಟ್ನಿ ನಿಮಗೆಲ್ಲ ಗೊತ್ತೇ ಅದ. ಅದಕ್ಕೇನದ ಈಗ ದಿಢೀರಾಗಿ ಮಾಡುವ ಮಾವಿನಕಾಯಿ ಚಟ್ನಿ ಸ್ವಲ್ಪ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ಹೆರೆದು ತಕ್ಕೋತೀನಿ ರೀ. ಹೆರೆದು ತೆಗೆದು ಅದಕ್ಕೇನದ ಗೊತ್ತದಲ್ಲ ನಿಮ್ಗೆ, ಒಗ್ಗರಣೆ ಒಳಗೆ ಹಾಕಿ ಚಟ್ನಿ ಮಾಡೋದು ಭಾಳ ಮಸ್ತ್ ಆಗ್ತದೆ. ನೀವು ಕೂಡ ಮಾಡಿ ನೋಡ್ರಿ. ದೋಸೆ ಅಂತೂ ಸೂಪರಾಗಿ ಬರ್ಲಿಕ್ಕತ್ತವ. ಬ್ರೆಡ್ ದೋಸೆ ಯಾಕಂದ್ರೆ ಫಾಸ್ಟಾಗಿ ಮಾಡೋದಂದ್ರೆ ಬ್ರೆಡ್ ದೋಸೆನೇ ರೀ. ಯಾಕಂದ್ರೆ ಈಗ 4 ತಾಸು 5 ತಾಸಿಗೆ ಬರೋದು ಬ್ರೆಡ್ ದೋಸೆನೇ ಬರ್ತದೆ. ತೆಳ್ಳಗೆ ಚೆಂದಾಗಿ ಟೇಸ್ಟಿಯಾಗಿ ಬರಬೇಕಂದ್ರೆ 8 ಅವರ್ಸ್ ಬೇಕೇ ಆಗ್ತದೆ. 8 ತಾಸು ಬೇಕು ಹಿಟ್ಟು ನೆನಲಿಕ್ಕೆ. ಅದಕ್ಕೇನದ ಬ್ರೆಡ್ ದೋಸೆನೇ ಮಾಡಿ ತೆಗಿಲಿಕತ್ತೀನಿ ನೋಡ್ರಿ. ಇದಕ್ಕೇನದ ಚಟ್ನಿ 2 ಥರದ ಚಟ್ನಿ ರೆಡಿ ಮಾಡೀನಿ. ನೀವು ಕೂಡ ಒಂದು ಬೈಟ್ ಟೇಸ್ಟ್ ನೋಡಿ ಹ್ಯಾಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ ದೋಸೆ ರೆಡಿ ಆಗ್ಲಿಕತ್ತಾವ. ಫಾಸ್ಟಾಗಿ 2 ದೋಸೆ ಮಾಡಿ ತೆಗೆದು ನಿಮಗೆ ಟೇಸ್ಟ್ ತೋರಿಸೇ ಬಿಡ್ತೀನಿ. ಅದಕ್ಕಿಂತ ಮೊದಲ ಒಂದು ಚಟ್ನಿ ಮಾಡ್ಕೋತೀನಿ. ಇನ್ನೊಂದು ಈ ಕಡೆ ಹಾಗೆ ದೋಸೆ ಹಾಕೋತ ಆ ಕಡೆ ಚಟ್ನಿ ಮಾಡಿ ತೆಗೆದು ಬಿಡ್ತೀನಿ ರೀ. ಒಂದು 2 ಸ್ಪೂನು ಎಣ್ಣೆ ಹಾಕ್ತೀನಿ. ಮೊದಲು ಒಂದೇ ಸ್ಪೂನ್ ಹಾಕಿದ್ರೂ ನಡೀತದೆ, ಬಟ್ 2 ಸ್ಪೂನು ಎಣ್ಣೆ ಎಲ್ಲ ಹಾಕೋದ್ರಿ. ಬೆಲ್ಲ ನೋಡ್ರಿ ಈಗ ಮಾಡಿ ತೋರಿಸ್ತೀನಿ. ಅದರೊಳಗೆ ಎಣ್ಣೆಯೊಳಗೆ ಬೆಲ್ಲ, ಖಾರ ಪುಡಿ,
ಮತ್ತು ಇಂಗು, ಕರಿಬೇವು ಎಲ್ಲ ಹಾಕೋದು. ಸ್ವಲ್ಪ ಒಂದು ಚಿಟಿಕೆ ಮೆಂತ್ಯ ಪೌಡ್ರು ಇಷ್ಟು ಹಾಕೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ದಿಢೀರ್ ಚಟ್ನಿ, ಇದಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಮಾವಿನಕಾಯಿ ಭಾಳ ಅಂದ್ರೆ ಇನ್ನೊಂದು 15 ದಿವಸ ಬರ್ತಾವೆ, ಆಮೇಲೆ ಹಣ್ಣೇ ಬರ್ತಾವೆ, ಮುಗೀತು. ಅದೂ ಸೀಸನ್ ಕೂಡ ಕಡಿಮೆ ಆಗ್ಲಿರ್ತದೆ. ಮತ್ತು ಹೋಲ್ 1 ಇಯರ್ ನಾವೆಲ್ಲ ವೇಟ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಚಟ್ನಿ ಮಾಡಿ ಟೇಸ್ಟ್ ನೋಡಿ. ನೀವು ಕೂಡ ದಿಢೀರ್ ಚಟ್ನಿ ಇಳಿಸೇಬೇಡ್ರಿ. ನೋಡ್ರಿ, ಆ ದೋಸೆ ಒಳಗೆ ಮತ್ತು ಸ್ವಲ್ಪ ಡಿಫ್ರೆಂಟ್ ಆಯ್ತು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಕೊತ್ತಂಬರಿ, ಇದರೊಳಗೆಲ್ಲ ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಇದ್ರೊಳಗೆ ಇವನ್ನೇನದ ತುಪ್ಪ ಹಚ್ಚಿ ಹಾಕಿಬಿಡೋದು ನೋಡ್ರಿ. ಅಂದರೆ ಡಬ್ಬಿಗೆ ಟೇಸ್ಟ್ ಹತ್ತಾವ. ಆರಿದ ಮೇಲೂ ಟೇಸ್ಟ್ ಹತ್ಬೇಕಂದ್ರೆ ಈ ಟೈಪ್ ಮಾಡಿ ಹಾಕೋದು. ನೀವು ಕೂಡ ಹೀಗೆಲ್ಲ ಮಾಡ್ತಿರ್ತೀರಿ, ನನಗೆ ಗುರ್ತದ. ಆದರೂ ನಾನು ಏನು ಮಾಡಿದೆ ಅನ್ನೋದನ್ನು ತೋರಿಸ್ತಿರ್ತೀನಿ ನೋಡ್ರಿ. ಚಟ್ನಿ ನೋಡಿದ್ರೆ ಮಸ್ತ್ ಆಗ್ಯದ, ಕಲರು ಹಂಗೆ ಆಗ್ಯದ್ರಿ. ಅದರ ಸಲುವಾಗಿ ಭಾಳ ಸರಿ ಹೇಳೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ರಿ. ಇದರೊಳಗೆ ಮಜ್ಜಿಗೆ, ಮೊಸರು ಅಥವಾ ಹಾಲು ಹಾಕ್ಕೊಳ್ಳೋದು. ಒಬ್ಬೊಬ್ರು ನೀರು ಹಾಕ್ಕೋತಾರ್ರಿ, ಏನು ನಡೀತದೆ, ಯಾವುದೂ ನಡೀತದೆ ನೋಡ್ರಿ. ಫಸ್ಟ್ ಮಾವಿನಕಾಯಿ ಚಟ್ನಿ ಎಲ್ರಿಗೂ ಸೇರ್ತದೆ ಅಂತ ತಿಳ್ಕೊಂಡು ಅದರದ್ದೇ 1 ಬೈಟು ತೋರಿಸಿದೆ. ಇನ್ನೇನದ ಅಗಸಿ ಹಿಂಡಿದ 1 ಬೈಟು ನೋಡಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಈಗ ಎಲ್ಲಿ ಹೊಂಟೀನಿ ನೋಡಕ್ಕಂತ್ರಿ, ಬರ್ರಿ ನನ್ನ ಜೊತೆ. ಈಗ ನಮ್ಮ ನೆಗೇಣಿ ಮನೆಗೆ ಹೋಗಿ, ನಮ್ಮ ಭಾವ ಅವ್ರ ಮನೆಗೆ ಹೋಗಿ ಅಲ್ಲಿ ಮುಗ್ದದ ಏನೋ ಮೋಸ್ಟ್ಲಿ ರೀ. ಯಾಕಂದ್ರೆ ನಮ್ಮದೆಲ್ಲ ಇಷ್ಟು ಮುಂಜಾನೆದ್ದು ಅಷ್ಟು ಮುಗಿಸ್ಕೊಂಡು ಮತ್ತು ಎಲ್ರಿಗೂ ಟಿಫಿನ್ ಅದು ಮಾಡಿಕೊಟ್ಟು ನಾನು ಫಾಸ್ಟಾಗಿ ಮಾಡೀನಿ ನೋಡಿರಿ. ಈಗ ಅಲ್ಲಿ ಹೋಗಿ ಬಂದು 9:30 ಅನ್ನೋದಕ್ಕೆ ಬಂದು ಸ್ಕೂಲಿಗೆ ಹೋಗ್ಬಿಡೋದು ನೋಡ್ರಿ. ಇವ್ರು ಹೆಂಗೆ ಚಟ್ನಿ ಆರಾಮ್ ರೀ ಕಾಕ? ಏನು ಮಾಡಿದ್ದೆ? ಬಾಯಿ ಹೇಳಿತಾಳ, ಹಾಯ್ ಹೇಳಿತಾಳ, ಎರಡೂ ಗೊತ್ತಾಗಂತು. ಎರಡೂ ತಿಳ್ಕೊಂಬಿಡು. ಇಲ್ಲೇನು ಪೂಜೆ ಮಾಡ್ಯಾಳ, ಇದು ತಿರುಗಿ ರಂಗೋಲಿ ಹಂಗೆ ಶರಗ ಅಡ್ಡಾಡ್ತಿರ್ತಾವ.
ಇಲ್ಲೇನು ನಡೆಸಿರಿ? ಇಲ್ಲಿ ಇದು ಉಪ್ಪಿನಕಾಯಿ, ಇಲ್ಲಿ ಕಾಫಿ, ಇದೇನ್ರಿ ಸೂಸನ. ಮಸ್ತ್ ಟೇಸ್ಟಿ ಸೂಸ್ಲಾ ರೆಡಿಯಾಗಿದೆ. ಈಕಿ ನಮ್ಮ ನೆಗೆಣ್ಣೆ ದೊಡ್ಡಾಕಿ. ಹಾಯ್ ಹೇಳ. ನೀನು ಅಂದ ಹಿಂತೆಗೆದಲ್ಲ ನೀನೇ ಸುಷ್ಮಾವನಿ ಕೇಳ್ಯಾರ ನೀವೇನು ಇವ್ರವ್ರಮ್ಮ ಇವ್ರು ಹಾಂ ಈಕಿ ಒಬ್ಬಾಕಿ ಅಲ್ಲ ಬಾ ಮುಂದೆ ಬಾ. ಈಕಿ ಮತ್ತೆ ನೀನು ಮೊಬೈಲ್ನಾಗ ಬರ್ತೀವಿ ಈಗ. ವೇದವ್ಯಾಸ ವೈಬ್ಸ್ನೇ ಅದೇ ವೇದವ್ಯಾಸ ವೈಬ್ಸ್ನೇ ಬರ್ತೀನಿ. ಮತ್ತೆ ನೀ ಇಲ್ಲಿ ಮಾಡ್ಬೇಕು. ನಮ್ಮ ನೆಗಣ್ಣಿ ಅಮ್ಮ ಬಾ ಮೀನಾ. ಈಕಿ ಒಬ್ಬಾಕಿ ಇರ್ಲಿ, ಎಲ್ಲರೂ ಬೇಕು. ಅವ್ರವ್ರ ಉದ್ಯೋಗ ಅವ್ರಿಗೆ ಶ್ರೇಷ್ಠ. ನೀ ಏನು ಮಾಡ್ಲೈತಿ ಈಗ? ನಾವೊಂದೆರಡು ತೊಗೊಂಬರ್ತಿದ್ನಿಲ್ಲ, ಹಸ್ತೀನಿ. ನಕ್ಷತ್ರಾವತಿ ನಕ್ಷತ್ರ ಯಾವ ತಲೆ ಬಂದ್ರೆ ಜಯ ಜಯ ಪಾಂಡುರಂಗ ಜಾನಕಿ ಮೋಹನಂಗ ಜಯ ಕಾಳಿ ಮಧುರಂಗ ಪಾಲಿಸ ಮಂಗಳಂಗ ಜಯ ಜಯ ಪಾಂಡುರಂಗ ಸಾರಥಿಯಾಗಿ ಪಾಂಡವರನ್ನೇ ಕಾಯ್ದೆ ಪಾಲನೆ ಮಾಡೋ ಬೇಗ ಪಾದ ನಂಬಿದೆ ನೀಗ ಜಯ ಜಯ ಪಾಂಡುರಂಗ ಹಿಡಿಯ ಬಲಕಿಗೆ ಬಡವ ಸುಧಾಮಗ ತಡೆಯದೆ ಭಾಗ್ಯ ಕೊಟ್ಟೆಂದು ನಡೆಯಲು ಜಯ ಜಯ ಪಾಂಡುರಂಗ ಪರಮಾತ್ಮ ಪರಿಪೂರ್ಣ ತರಿ ತರಿ ಬಂದು ಕಾಯೋ ಗಿರಿಯ ವೆಂಕಟರಮಣ ಜಯ ಜಯ ಪಾಂಡುರಂಗ ಜಾನಕಿ ಮೋಹನಾಂಗ ಜಯ ಕಾಳಿ ಮಧುರಂಗ ಪಾಲಿಸ ಮಂಗಳಂಗ ಜಯ ಜಯ ಪಾಂಡುರಂಗ. ಕಟ್ ಮಾಡ್ಲೇನ? ಬರ್ರಿ ಒಳಗೆ.